ಸಾಮಾನ್ಯವಾಗಿ ರಥೋತ್ಸವದಲ್ಲಿ ಭಕ್ತರು ತೇರಿಗೆ ಬಾಳೆಹಣ್ಣು ಕಾಳುಮೆಣಸು ಎಸೆದು ಹರಕೆ ತೀರಿಸುವುದನ್ನ ನಾವು ನೋಡಿದ್ದೇವೆ. ಆದರೆ ಇಲ್ಲೊಂದು ಕಡೆ ಭಕ್ತರು ರಥೋತ್ಸವದ ವೇಳೆ ನಾರಿನ ಕಟ್ಟುಗಳನ್ನು ತೇರಿಗೆ ಎಸೆದು ಹರಕೆ ತೀರಿಸುವುದು ವಿಶೇಷ. ಹಾಗಿದ್ದರೆ ಯಾವುದು ಆ ರಥೋತ್ಸವ? ಅದು ನಡೆಯುವುದಾದರೂ ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ವಿಜೃಂಭಣೆಯಿಂದ ನಡೆದ ಚಿಗಟೇರಿ ನಾರದ ಮುನಿ ಬ್ರಹ್ಮ ರಥೋತ್ಸವ. ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನಲ್ಲಿರುವ ಚಿಗಟೇರಿ ನಾರದ ಮುನಿ ಕ್ಷೇತ್ರ. ತೇರಿಗೆ ನಾರಿನ ಕಟ್ಟುಗಳನ್ನ ಎಸೆದು ಹರಕೆ ತೀರಿಸಿದ ಭಕ್ತರು. ದಾವಣಗೆರೆಯ ಪ್ರತಿಷ್ಠಿತ ಜೆಎಚ್ ಪಟೇಲ್ ಅಕಾಡೆಮಿ, ಬಿಐಟಿ ರೋಡ್ ನಿಯರ್ ಹೇಮಾವತಿ ಹಾಸ್ಟೆಲ್, ದಾವಣಗೆರೆ. ಅಡ್ಮಿಷನ್ ಓಪನ್ ನೌ. ಬ್ರಹ್ಮ ರಥೋತ್ಸವದಲ್ಲಿ ಪಾಲ್ಗೊಂಡಿರುವ ಅಪಾರ ಭಕ್ತಗಣ, ತೇರನ್ನ ಎಳೆದು ಭಕ್ತಿಯ ಪರಾಕಾಷ್ಠೆ ಮೆರೆಯುತ್ತಿರುವ ಭಕ್ತರು, ತೇರಿಗೆ ನಾರಿನ ಕಟ್ಟುಗಳನ್ನ ಎಸೆದು ಹರಕೆ ತೀರಿಸುತ್ತಿರುವ ಭಕ್ತ ಸಮೂಹ. ಈ ದೃಶ್ಯ ಕಂಡು ಬಂದಿದ್ದು ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನ ಚಿಗಟೇರಿ ನಾರದ ಮುನಿ ಕ್ಷೇತ್ರದಲ್ಲಿ. ಹೌದು, ನಾರದ ಮುನಿ ಬ್ರಹ್ಮ ರಥೋತ್ಸವ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ನಡೆಯಿತು. ಬ್ರಹ್ಮ ರಥೋತ್ಸವ ಹಿನ್ನೆಲೆ 60ಕ್ಕೂ ಹೆಚ್ಚು ಬೆಡಗಿನವರು ಎಡೆ ಸೇವೆಯಲ್ಲಿ ಭಾಗವಹಿಸುತ್ತಾರೆ. ಇನ್ನು ಶಿವನಾರದ ಮುನಿಗೆ ಮಣ್ಣಿನ ಮಡಿಕೆಯಿಂದ ನೈವೇದ್ಯ ತಯಾರಿಸಲಾಗುತ್ತದೆ. ಅಕ್ಕಿ, ಬಾಳೆಹಣ್ಣು, ಬೆಲ್ಲ, ಹಾಲು ಮತ್ತು ತುಪ್ಪದಿಂದ ತಯಾರಿಸಿದ ವಿಶೇಷ ಹುಗ್ಗಿಯನ್ನ ಮಾತ್ರ ಸ್ವಾಮಿಗೆ ಸಮರ್ಪಿಸಲಾಗುತ್ತದೆ. ನಂತರ ಮೂಲ ನಕ್ಷತ್ರದ ಶುಭ ಮುಹೂರ್ತದಲ್ಲಿ ಶಿವನಾರದ ಮುನಿಯ ಬ್ರಹ್ಮ ರಥೋತ್ಸವ ನಡೆಯಲಿದ್ದು, ಸಾವಿರಾರು ಭಕ್ತರು ತೇರನ್ನ ಎಳೆದು ಪುನೀತರಾದರಲ್ಲದೆ ತೇರಿಗೆ ನಾರಿನ ಕಟ್ಟುಗಳನ್ನ ಎಸೆದು ಹರಕೆ ತೀರಿಸಿದರು. ಇವತ್ತು ಚಿಗಟೇರಿನಲ್ಲಿ ಬಹಳ ವಿಜೃಂಭಣೆಯಿಂದ ಶಿವನಾರದ ಮುನಿ ಜಾತ್ರಾ ಮಹೋತ್ಸವ ಇದೆ. ನಾವು ಹೇಳಿದ ಪ್ರಕಾರ ಇವತ್ತಿನ ದಿವಸ 11 ಗಂಟೆಗೆ ಬೆಳಗಿನ ಮನೆಯನ್ನ ಉದ್ಘಾಟನೆ ಮಾಡಿದ್ವಿ. ಇವತ್ತು ಸಾಯಂಕಾಲ 5 ಗಂಟೆಗೆ ರಥೋತ್ಸವ. ಅದು ಪುರಾತನ ಕಾಲದಿಂದನೂ ಇದರ ಜಾತ್ರೆ ತೇರು ಮೂಲ ನಕ್ಷತ್ರ ಯಾವಾಗ ಬರುತ್ತೋ ಆ ದಿವಸನೇ ಎಳೆಯೋದು ನಾವು. ಅದು 5 ಗಂಟೆಯಿಂದ ಬರುತ್ತೆ. 5 ಗಂಟೆಯಿಂದ 6 ಗಂಟೆವರೆಗೆ ನಾವು ಆ ತೇರಿಗೆ ನಾನಾ ಭಾಗದಿಂದ, ರಾಜ್ಯದ ಹೊರರಾಜ್ಯದಿಂದ, ನಾನಾ ಕಡೆಯಿಂದ ಭಕ್ತರು ಇದಕ್ಕೆ 80ರಿಂದ 1 ಲಕ್ಷ ಜನ ಈ ಜಾತ್ರೆಗೆ ಸೇರ್ತಾರೆ. ಬಂದಂಥ ಭಕ್ತಾದಿಗಳಿಗೆ ಯಾವ ರೀತಿಯೂ ತೊಂದರೆ ಆಗದ ರೀತಿಯಲ್ಲಿ ನಾವು ಇಲ್ಲಿ ವ್ಯವಸ್ಥೆ ಮಾಡಿದ್ದೀವಿ. ನೀರಿಂದೇ ಇರಲಿ ಅವರಿಗೆ. ಇದು ನಮ್ಮದು ಭಾಳ ವಿಶೇಷ ಅಂದರೆ ಈ ಚಿಗಟೇರಿ ನಾರದ ಮುನಿ ಇದು ಪೂಜೆ ಮತ್ತು ಅದಕ್ಕೆ ಮಾಡೋಂಥ ಎಡೆ ಅಂದರೆ ಪ್ರಸಾದ. ಎಡೆ ಮಾಡೋದು ಹೊಸ ಮಡಿಕೆಯಲ್ಲಿ ಅದನ್ನು ಅಕ್ಕಿನಲ್ಲಿ ಮಾಡಿ ಅದಕ್ಕೆ ಬಾಳೆಹಣ್ಣು ಬೆಲ್ಲ ಹಾಕಿ ಬಾಳೆ ಎಲೆಯಲ್ಲಿ ಬರೇ ಮೈಲಿ ದಾಸಪ್ಪಗಳು ಅಂತಿರ್ತಾರೆ, ಅವರು ಅದನ್ನು ತಗೊಂಡು ಮತ್ತು ಬೆಡಗಿನ ಎಲ್ಲರೂ ಸುಮಾರು 106 ಜನ ಬೆಡಗಿಗೆ ಅವರು ಸದಸ್ಯರು ಇರ್ತಾರೆ. ಅವ್ರ ಮುಖಾಂತರ ಅದನ್ನು ಹೆಗಲ ಮೇಲೆ ತೊಗೊಂಡು ಹೋಗಿ ಸ್ವಾಮಿಗೆ ಅರ್ಪಿಸಿ ನೈವೇದ್ಯ ಮಾಡಿಬಿಟ್ಟು ಅದನ್ನೆಲ್ಲರಿಗೂ ಪ್ರಸಾದ ಮಾಡ್ತಾರೆ. ಅದೊಂದು ನಮ್ಮ ಪರಂಪರೆ ಇದೆ. ಸಾಕಷ್ಟು ನಮ್ಮ ಭಕ್ತಾದಿಗಳು ಸಾಕಷ್ಟು ಇದಕ್ಕಾಗಿ ಉಳಿಯೋಬಿಟ್ಟು ದುಡ್ಡು ಕೊಟ್ಟಾರೆ. ಹಂಗಾಗಿ ನಾವು ಅವ್ರಿಗೆ ಇನ್ನೂ ಏನೇನು ಬೇಕು ಅನ್ನೋದು ಅಭಿವೃದ್ಧಿ ಮಾಡ್ತಾ ಹೋಗ್ತೀವಿ. ಅಧ್ಯಕ್ಷರಾಗಲೇ ಹೇಳಿದಂಗೆ 30 ವರ್ಷದಿಂದ ನಿರಂತರವಾಗಿ ಇಲ್ಲಿ ಬೆಳವಣಿಗೆ ಕಾರ್ಯಕ್ರಮಗಳನ್ನ ನಮ್ಮ ಭಕ್ತರ ಒಂದು ಸಹಾಯದಿಂದ, ಅವರ ಒಂದು ಭಕ್ತಿಯಿಂದ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಸಾಕಷ್ಟು ಅಭಿವೃದ್ಧಿ ಆಗಿದೆ ಕ್ಷೇತ್ರ, ಇನ್ನೂ ಅಭಿವೃದ್ಧಿ ಆಗಬೇಕಾಗಿದೆ. ಭಕ್ತರಿಗೆ ಯಾವುದೇ ರೀತಿ ತೊಂದರೆಗಳಾಗದಂಗೆ ಅನುಕೂಲಗಳನ್ನು ನಾವು ಅಳವಡಿಸ್ಕೊಳ್ಳೋಕ್ಕೆ ನಿರಂತರವಾಗಿ ನಾವು ಇಲ್ಲಿ ಕಾರ್ಯಕ್ರಮಗಳನ್ನ ಮಾಡ್ತಾ ಇರ್ತೀವಿ. ಇಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಸುಂದರವಾದ ನೀವು ಕಟ್ಟಡಗಳು ನೋಡ್ಬೋದು, ಎಡೆಮನೆಗಳು ನೋಡ್ಬೋದು. ಅದೇ ರೀತಿ ಅಧ್ಯಕ್ಷ ಹೇಳಿದಾಗೆ ಮಿನಿ ಚೌಟ್ರಿ ಸಮುದಾಯ ಭವನ ಮಾಡಿದ್ದೀವಿ. ಎಲ್ಲದರದ್ದು ಅನುಕೂಲಗಳು ನಮ್ಮ ಹೆಚ್ಚಿನ ರೀತಿಯಲ್ಲಿ ನಮ್ಮ ಭಕ್ತರಿಗೆ ಸಿಗಲಿ ಅಂತಂದು ನಮ್ಮ ಆಸೆ. ಸೊ ದೇವರು ಎಲ್ಲಿ ತನಕ ಶಕ್ತಿ ಕೊಡ್ತಾರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವೆಲ್ಲ ಮಾಡಲಿಕ್ಕೆ ಅಧ್ಯಕ್ಷರ ಒಂದು ಆದೇಶದಲ್ಲಿ ನಾವು ಚೆನ್ನಾಗಿ ಇನ್ನೂ ಕೆಲಸ ಮಾಡಲಿಕ್ಕೆ ಎಲ್ಲರೂ ಉತ್ಸುಕರಾಗಿದ್ದೀವಿ. ಸರ್, ಎಡೆಮನೆಗಳು ಈ ವರ್ಷ 6 ಆಯಿತು. ಮತ್ತು ಇನ್ನು ಉಳಿದಂತೆ ಸುಮಾರು ಒಂದು 27-28 ಎಡೆಮನೆಗಳಿದೆ. ಸುಮಾರು ನಮ್ಮದು ಬೆಡಗು ಒಂದು 100 ಇದ್ದಾವೆ. ಹಂಗೆ 100 ಬೆಡಗು 100-150 ಬೆಡಗುಗಳಿದ್ದಾವೆ. ಅವಕ್ಕೆಲ್ಲ ಕಟ್ಟಬೇಕು ಅಂದರೆ ಒಂದು ಹೈಸ್ಕೂಲ್ ಫೀಲ್ಡ್ ಬೇಕಾಗುತ್ತೆ.
ಬಟ್ ಆದರೂ ಕೂಡ ಇದರಲ್ಲೇ ನಿರಂತರವಾಗಿ ನಾವು ಮಾಡ್ತಾ ಬಂದಿದ್ದೀವಿ. ನಮ್ಗೆ ಇರ್ತಕ್ಕಂಥ ಒಂದು ಜಾಗದ ಒಂದು ಪರಿಮಿತಿನಲ್ಲಿ ನಾವು ಇಷ್ಟು ವ್ಯವಸ್ಥೆ ಮಾಡಿದ್ದೀವಿ. ಪ್ರತಿ ಸರಿನೂ ಏನಾದರೂ ಒಂದು ಡೆವಲಪ್ಮೆಂಟ್ಗೆ ಆ್ಯಡ್ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾನೆ ಇರ್ತೀವಿ. ದೇವರ ಒಕ್ಕಲದಲ್ಲಿ ತಂಡಸ್ಥಳ ಅಂದರೆ ಪ್ರಮುಖ ಕೊಲ ಅದು. ಆ ಕೊಲದ ವಿಶೇಷತೆ ಏನು ಅಂದರೆ ದೇವಸ್ಥಾನಕ್ಕೆ ಪ್ರಥಮ ಎಡೆಯನ್ನೇ ನಾವೇ ಕೊಡೋದು ಫಸ್ಟು. ಆದರೆ ಅದನ್ನೇನು ಅಂತಂದರೆ ಯಾವುದೇ ರೀತಿಯಾಗಿ ಉಗುಳುವಾಗಿಲ್ಲ, ಏನಿಲ್ಲ, ಮುಖಕ್ಕೆ ಬಟ್ಟೆ ಕಟ್ಕೊಂಡು ಅದನ್ನು ಎಡೆಯನ್ನು ಮಾಡಲೇಬೇಕು. ಅಂದರೆ ಯಾವುದೇ ಕಟ್ಟಿಗೆ ಚಾಚಂಗಿಲ್ಲ. ಇವಾಗ ಕಟ್ಟಿಗೆ ಇಲ್ಲ, ಗ್ಯಾಸಲ್ಲಿ ಮಾಡ್ತಾಯಿದ್ದೀವಿ. ಆ ಎಡೆಯನ್ನು ಬಿಸಿದನ್ನೇ ಎಲೆಯಲ್ಲಿ ದೇವಸ್ಥಾನಕ್ಕೆ ತೊಗೊಂಬಂದು ಅದನ್ನು ದೇವರಿಗೆ ಅರ್ಪಿಸಿ ಅದನ್ನೆಲ್ಲರನ್ನೂ ಪ್ರಸಾದನ ಮಾಡ್ತೀವಿ. ಇದು ವಿಶೇಷತೆ, ನಮ್ಮ ತಂಡಸ್ಥಳದ ವಿಶೇಷತೆ. ಬೇರೆ ಬೇರೆ ನಮ್ಮ ಕೊಲದವರು ಅಂದರೆ ನಮಗೆ ಅವ್ರು ನೆಂಟರಾಗ್ತಾರೆ. ಅವ್ರವ್ರು ಒಂದೊಂದು ಕೊಲದ್ದು ನಮ್ಮ ಕೊಲದ ಎಡೆ ಹೋದ್ಮೇಲೆ ಅವರು ಆ ಎಡೆಗಳನ್ನು ಅವರು ದೇವರಿಗೆ ಬಂದು ಸಮರ್ಪಿಸಿ 30 ವರ್ಷದಿಂದನೂ ನಾವು ಬರ್ತಾಯಿದ್ವಿ. 30 ವರ್ಷದಿಂದ ನಡೆಸ್ಕೊಂಡು ಬರ್ತಾಯಿದ್ವಿ. ಮೊದಲೆಲ್ಲ ನಮ್ಮ ತಂದೆಯವರು ಅವರೆಲ್ಲರೂ ಬೇರೆಯವರು ಹಿರಿಯವರು ಇದ್ದರು. ಈಗ ಅದೇ ದಾರಿಯಲ್ಲಿ ನಾವು ನಡೆಸ್ಕೊಂಡು ಬರ್ತಾಯಿದ್ವಿ. ನಾರದಮುನಿ ಎಂಬ ಹೆಸರು ದೇವರಲ್ಲ, ಚಿಗಟೇರಿ ಎಂಬ ಹೆಸರಲ್ಲ. ಈ ದೇವಸ್ಥಾನದ ವಿಶೇಷತೆ ಏನಪ್ಪ ಅಂದರೆ ಇಲ್ಲಿಗೆ ಬರ್ತಕ್ಕಂಥ ಭಕ್ತಾದಿಗಳು ಬೆಳಗ್ಗೆ ಬೇರೆ ಊರು ದೇವ್ರುಗಳೆಲ್ಲ ಸಾಯಂಕಾಲ ತೇರಿತು ಅಂದ್ರೆ ಜನನ 10 ನಿಮಿಷದಾಗ ಅರ್ಧ ಗಂಟೆ ಖಾಲಿ ಆಕತಿ. ಇಲ್ಲಿ 2 ದಿನದ ವಿಶೇಷತೆ ದೇವ್ರ ಜಾತ್ರೆ. ಬೆಳಗ್ಗೆ 10 ಗಂಟೆಗೆ 8 ಗಂಟೆಗೆ ತಮ್ಮ ಊರನ್ನು ಬಿಟ್ಟು ಎಡಿಮನೆಗೆ ಬರ್ಬೇಕು. ಫಸ್ಟ್ ಅವ್ರಿಗೆ ವಿಶೇಷತೆ ಏನಪ್ಪ ಅಂದ್ರೆ ಎಡಿಮನೆ ಬರಬೇಕು. ನಮ್ಮದು ಎಡಿಮನೆ ನಮ್ಮದು. ಬೇರೆ ಬೆಡಿಗ್ನರು ನಮ್ಮ ಬೇರೆ ಬೆಡಿಗೆಗೆ ಅವರು ಅಕ್ಕಿ ವೇಳೆ ಬೇಯೋದಿಲ್ಲ ಅಂತಂದೇಳಿ ತಮ್ಮ ವಿಶೇಷವಾದ ಬೆಡಗಿಗೆ ಬಂದು ತಮ್ಮ ಅಕ್ಕಿ ಬೆಲ್ಲವನ್ನು ಕೊಟ್ಟು ತಮ್ಮ ಕಾಣಿಕೆಯನ್ನು ಕೊಟ್ಟು ಒಟ್ಟು ಒಂದೇ ಅಣ್ಣತಮ್ಮಳು ಅನ್ನೋರು. ನಾವು ಇಡೀ ಯಾವ ಊರಾಗಿರ್ತವೆ ನನಗೆ ಗೊತ್ತಿಲ್ಲ, ಇಡೀ ರಾಜ್ಯದಲ್ಲೆಲ್ಲ ಅದರ. ಆ ರಾಜ್ಯದಲ್ಲಿರ್ತಕ್ಕಂಥವ್ರು ಎಲ್ಲರೂ ಇವತ್ತು ಆ ಬೆಡಗಿನ ಹತ್ರ ಬಂದು ಎಲ್ಲರೂ ಒಂದು ಹತ್ರ ಅವತ್ತು ನಮ್ಮ ಅಣ್ಣತಮ್ಮಳು ಇವರು ಅನ್ನೋದು ನಮಗೆ ಗೊತ್ತಾಗತ್ತೆ. ಪಕ್ಕದ ಬೆಡಗಿರ್ತಾರೆ ಅವ್ರು ಬೀಗರು ಹಂಚ್ಕೊಂತೇವೆ. ಹಂಗೆ ವಿಶೇಷತೆ ಇದು, ಬೆಡಗಿನ ವಿಶೇಷತೆ ಈ ಊರಾಗ ಕಾಣ್ತೇವೆ ನಾವು. ಈ ಬೆಡಗಿನ ವಿಶೇಷತೆನೇ ಅದು ಈ ಊರಿನ ಜಾತ್ರೆಗೆ. ಹಂಗಾಗಿ ನಮ್ಮ ಬೆಡಗಿಗೆ ಎಲ್ಲರೂ ಪ್ರತಿದಿನ 2 ದಿವಸನೂ ವಿಶೇಷವಾಗಿ ಬರ್ತಾರೆ. 2 ಕೋಟಿಗಿನ ಹೆಚ್ಚಾಗಿ ಅದ್ಭುತವಾಗಿರ್ತಕ್ಕಂಥ ನಮ್ಮ ಅಣಬೆ ರಾಜಣ್ಣ ಅಧ್ಯಕ್ಷತೆಯಲ್ಲಿ ತೇರನ್ನು ನಿರ್ಮಾಣ ಮಾಡಿದ್ರಿಂದ ಅಲ್ಲಿಂದ ಇಲ್ಲಿವರೆಗೆ ಜಾತ್ರೆ ಭಾರಿ ವಿಜೃಂಭಣೆಯಿಂದ ನಡೀತೈತಿ. ಈ ದೇವಸ್ಥಾನವನ್ನು ನೋಡಲು ಎಲ್ಲರೂ ಎಲ್ಲ ಊರಿನ ಈ ಕೊಟ್ಟೂರಿಗೆ ಹೋಗ್ಬೋದು, ಉಜ್ನಿಗೆ ಹೋಗ್ಬೋದು, ಬೇರೆ ಬೇರೆ ಸ್ಥಳಗಳಿಗೆ ಹೋಗೋರೆಲ್ಲ ಇಲ್ಲಿಗೆ ಇದು ಐತಿಹಾಸಿಕ ಸ್ಥಳ ಎಂದು ಇಲ್ಲಿಗೆ ಬಂದು ಹೋಗ್ತಾ ಇದ್ದಾರೆ ಎಲ್ಲರೂ. ಬ್ರಹ್ಮರಥೋತ್ಸವಕ್ಕೆ ರಾಜ್ಯದ ವಿವಿಧ ಭಾಗಗಳಿಂದ ಭಕ್ತರು ಆಗಮಿಸಿದ್ದು ಬಿರು ಬಿಸಿಲಿನಲ್ಲೂ ಲೆಕ್ಕಿಸದೆ ಬ್ರಹ್ಮರಥೋತ್ಸವದಲ್ಲಿ ಪಾಲ್ಗೊಂಡು ಭಕ್ತಿಯ ಪರಾಕಾಷ್ಠೆ ಮೆರೆದರು. ಬ್ರಹ್ಮರಥೋತ್ಸವ ದಿನ ಬೆಳಗ್ಗೆ ಬಾಲಕನಾಗಿ, ಮಧ್ಯಾಹ್ನ ಯುವಕನಾಗಿ, ಸಂಜೆ ಮುದುಕನಾಗಿ ನಾರದ ಮುನಿ ಸ್ವಾಮಿ ಪೂಜೆಗೊಳ್ಳುತ್ತಾರೆ. 8ನೇ ಶತಮಾನದಲ್ಲಿ ಉತ್ತರ ಭಾರತದಿಂದ ಬಂದು ಮಧ್ಯ ಕರ್ನಾಟಕದಲ್ಲಿ ನೆಲೆ ನಿಂತು ತಪಗೈದ ಭೈರೇಶ ತನ್ನ ತಪಶಕ್ತಿಯಿಂದ ಭಕ್ತನ ಮೈಮೇಲಿನ ನಾರು ಹುಣ್ಣು ನಿವಾರಣೆ ಮಾಡಿದ. ಅಂದಿನಿಂದ ನಾರದ ಮುನಿ ಶಿವನಾರದ ಮುನಿ ಎಂದು ಪ್ರಚಲಿತರಾದರು. ನಂತರ ಹುಲ್ಲೂರಿನಿಂದ ಚಿಗಟೇರಿ ಗ್ರಾಮದ ಕ್ಷಾಮ ನಿವಾರಣೆಗೆ ಬಂದು ನೆಲೆಸಿದರೆಂಬ ಐತಿಹಾಸಿಕತೆಯಿಂದ ಬ್ರಹ್ಮ ರಥೋತ್ಸವದಲ್ಲಿ ಪಾಲ್ಗೊಂಡು ತೇರಿಗೆ ನಾರಿನ ಕಟ್ಟುಗಳನ್ನ ಎಸೆದರೆ ಇಷ್ಟಾರ್ಥ ಸಿದ್ಧಿಯಾಗುತ್ತವೆ ಎಂಬ ನಂಬಿಕೆ ಭಕ್ತರದ್ದು. ನಮಗೆ ತಿಳುವಳಿಕೆಯಿಂದ ಬಂದಾಗಿನಿಂದ ನಾವು ಚಿಗಟೇರಿ ತೇರಿ ಬರ್ತಾ ಇದ್ದೀವಿ. ಇಂಥದ್ದು ನಡಿ ಎಲ್ಲಿ ಮಾಡೋಕ್ಕೆ ಸಾಧ್ಯ ಅಲ್ಲ. ಇಲ್ಲಿ ಏನಾದ್ರು ಪ್ರಸಾದ ಮಾಡೋದಂದ್ರೆ ಅಂದಿಂದ ಮಾಡ್ತಾರೆ. ಇಂಥ ನಾರಪ್ಪನ ನಾವು ಎಲ್ಲಿ ನೋಡಿಲ್ಲ, ಮುಂದೆ ನೋಡೋಕ್ಕಾಗಲ್ಲ. ನಾರಕ್ಕೆ ಮೈಯಲ್ಲಿ ನಾರು ಅದೆಲ್ಲ ಇದು ಬರುತ್ತೆ. ಇದಕ್ಕೆ ಇಲ್ಲಿ ನಾರು ತಗೊಂಬಂದು ನಮ್ಮ ದೇವ್ರಿಗೆ ಹಾಕಿದರೆ ಇರೋ ನಾರುಗಳು ಹೋಗ್ತಾವೆ. ಅದಕ್ಕೋಸ್ಕರ ಆ ನಡಿ ಯಾವಾಗಲೂ ಐತಿ ಪದ್ಧತಿ. ನಮ್ಮ ಫ್ಯಾಮಿಲಿ ಎಲ್ಲರೂ ಬರ್ತೇವೆ, ವರ್ಷ ಬರ್ತೇವೆ. ಕುಟುಂಬ ನಮಗೆ ಬುದ್ಧಿ ಬಲ್ದಾಗಿಂದನೂ ಬರ್ತಾ ಇದ್ದಾವೆ, ಯಾವ ವರ್ಷನೂ ತಪ್ಪಿಸಲ್ಲ. ಇಲ್ಲಿ ಬಂದು ಎಡಿ ಮಾಡ್ತೇವೆ. ಅನ್ನದಿಂದ ಬಂದು ಎಡಿ, ಆ ಅನ್ನದ ಎಡಿನೇ ಇಲ್ಲಿ ಶ್ರೇಷ್ಠವಾಯಿತು ನಮ್ಮ ದೇವರಿಗೆ. ಇಲ್ಲ, ಪ್ರತಿ ಅಮಾವಾಸ್ಯೆಗೂ ಬರ್ತೇವೆ. ಅದರಲ್ಲಿ ಶ್ರಾವಣದಲ್ಲಿ ವಿಶೇಷ ಪೂಜೆ. ಒಟ್ಟು ಪ್ರತಿ 4 ಶನಿವಾರ ಬರುತ್ತಲ್ಲ ಶ್ರಾವಣದಲ್ಲಿ, ಅವಾಗ ಬರ್ತೇವೆ ರೀ. ಪ್ರತಿ ಸರಿ ಶನಿವಾರಕ್ಕೂ ಇದು ಇರುತ್ತೆ, ಇಲ್ಲಿ ಪ್ರಸಾದ ಅದೆಲ್ಲ ಮಾಡ್ತಾರೆ. ಚೆನ್ನಾಗ್ರಿ, ವರ್ಷ ಬರ್ತಾರ ಎಲ್ಲರೂ. ನಾವು ಬರ್ತೇವೆ. ನಾರು ಹಾಕ್ತಾರಲ್ಲ, ನಾರುಲಿ ಯಾವ್ದಾರು ಬೇಡ್ಕೆಂದು ಹಾಕ್ತಾರಂತ ನಾವು ಹಾಕೇವಿ. ಚೆನ್ನಾಗಿದೆ ಎಲ್ಲ ವ್ಯವಸ್ಥೆ ಚೆನ್ನಾಗಿದೆ. ನಾರು ಇದ್ದವ್ರಿಗೆ ಹೋಗವಂತೆ ಹಾಕ್ಬೇಕಂತೆ ಹೇಳಿದ್ರು. ನಾವು ಹಾಕೇವಿ, 3 ವರ್ಷ ಹಾಕಕತ್ತಿ. ಹರಿಯಾರ ಫ್ಯಾಮಿಲಿ ಬರ್ತೇವೆ. ಮಡಿಕೆಯಲ್ಲಿ ಎಡೆ ಮಾಡ್ತಾವಲ್ಲ, ಅದು ತುಂಬ ವಿಶೇಷ. ಒಂದೇ ಬೆಡಗ್ನೇರೆ ಮಾಡಬೇಕಲ್ಲ, ಅದು ತುಂಬ ವಿಶೇಷ ಇಲ್ಲಿ. ಅದೇ ಮಡಿಕೆಯಲ್ಲಿ ಅನ್ನದ್ದು ಒಂದು ಅಕ್ಕಿ ಉಗ್ಗಿ ಥರ ಮಾಡಿ ಅದಕ್ಕೆ ಬೆಲ್ಲ ಎಲ್ಲ ಬಳೆಹಣ್ಣು ಎಲ್ಲ ಹಾಕಿ ಆ ಎಡೆನೇ ಮಡಿಕೆನೇ ಒಯ್ದು ದೇವ್ರ ಮುಂದೆ ಇಡ್ತಾರಲ್ಲ. ಒಟ್ಟಿನಲ್ಲಿ ಶಿವನಾರದ ಮುನಿ ಬ್ರಹ್ಮ ರಥೋತ್ಸವಕ್ಕೆ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ನಡೆಯಿತು.
ಭಕ್ತರು ಗೋವಿಂದ ಗೋವಿಂದ ಎನ್ನುತ್ತಾ ತೇರಿಗೆ ನಾರಿನ ಕಟ್ಟುಗಳನ್ನು ಎಸೆದು ಭಕ್ತಿ ಸಮರ್ಪಿಸುವ ಮೂಲಕ ಸ್ವಾಮಿಯ ಕೃಪೆಗೆ ಪಾತ್ರರಾಗಿದ್ದಂತೂ ಸತ್ಯ.